गुरु की दयाले शब्द संहार, गुरु के संग कर शब्द आधार। ಇದು ಪರಂ ಸಂತ ಸದ್ಗುರು ಸ್ವಾಮೀಜಿ ಮಹಾರಾಜರ ವಾಕ್ಯ ಇದ್ದು. ಏನಂತಾರೆ, ಈ ಜಗತ್ತಿನಲ್ಲಿ ಹೇಗೆ ಲೌಕಿಕದ ಉದ್ಯೋಗಗಳು ಅನೇಕ ವಿಧವಾಗಿದೆಯೋ ಹಾಗೆ ಪಾರಮಾರ್ಥವೂ ಕೂಡ ಅನೇಕ ವಿಧವಾಗಿದೆ. ಕೆಲವು ಹತ್ತಿರದ ಮಾರ್ಗ ಇದೆ, ಕೆಲವು ಸುತ್ತಾಟದ ಮಾರ್ಗ ಇದೆ, ಭಿನ್ನ ಭಿನ್ನವಾಗಿ ಇದೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದು ತಿಳಿಯುವುದೇ ಕಷ್ಟವಾಗಿದೆ. ಸಾಧಾರಣ ಜನತೆಗೆ, ಅಮಾಯಕ ಜನರಿಗೆ ಯಾವ ಯೋಗ ಸರಿ ಹೋಗಬಹುದು, ಯಾವ ಸಾಧನೆಯಿಂದ ಅವರು ಬೇಗ ಮುಕ್ತರಾಗಬಹುದು ಅನ್ನುವುದನ್ನು ಪರಿಶೋಧನೆ ಮಾಡಿದರು ಸಂತರು. ಋಷಿಮುನಿಯಾದಿಗಳ ಕಾಲದಲ್ಲಿ ಒಂದು ವಿಧವಾದಂತಹ ಪರಿಶೋಧನಾ ನಡೆಯಿತು. ಯಾಗ ಯಜ್ಞ ಜಪ ತಪಾದಿಗಳು ಮಾಡ್ತಕ್ಕಂತಹ ದ್ವಾಪರ ಕಾಲದಲ್ಲಿ ಅದೊಂದು ಪರಿಶೋಧನಾ ನಡೆಯಿತು. ತ್ರೇತಾಯುಗದಲ್ಲಿ ಕೇವಲ ಸಂಕಲ್ಪ ಮಾತ್ರದಿಂದ ನಡೆಯುವಂತಹ ಯಾವ್ಯಾವ ಸಾಧನೆಗಳಿದ್ದವೋ ಅವುಗಳು ಪ್ರಮಾಣ ಮಾಡಿ ನೋಡಿದರು. ಕಲಿಯುಗದಲ್ಲಿ ಏನು ಮಾಡಬೇಕು, ಇವಾಗ ನಾವಿರ್ತಕ್ಕಂಥ ಯುಗದಲ್ಲಿ ಯಾವ ಸಾಧನೆ ಬೇಕು, ಇದಕ್ಕೆ ಪರಿಶೋಧನೆ ಮಾಡಿ ಸಂತರು ಒಂದು ಸುಲಭವಾದದ್ದನ್ನು ನಮಗೆ ತೋರಿಸಿಕೊಟ್ರು. ಅದೇ ಯಾವುದು ಅಂದರೆ ಒಂದು ಗುರು ಭಕ್ತಿ, ಒಂದು ನಾಮದ ಸ್ಮರಣೆ ಮತ್ತು ಒಂದು ಶಬ್ದದ ಸಾಧನೆ. ಗುರು ಭಕ್ತಿಯನ್ನು ಯಾಕೆ ಮಾಡಬೇಕಂದ್ರೆ ನಾವು ಪರಮಾತ್ಮನಿಗೆ ನೋಡಲಿಲ್ಲ, ಅವನು ಹೇಗಿದ್ದಾನೆ ನಮಗೆ ತಿಳಿಯಿತು. ಅವನ ವಾಣಿ ಹೇಗಿದೆ, ಅವನು ನಮ್ಮೊಡನೆ ಮಾತಾಡ್ತಾನೆಯೇ ಹೇಗೆ, ನಾವು ಅವನು ಮಾತಾಡಿದ್ರೆ ಕೇಳ್ತಾನೆಯೇ, ಇವೆಲ್ಲವೂ ಪ್ರತಿಯೊಬ್ಬ ಸಾಧಕನ ಹೃದಯದಲ್ಲಿಯೂ ಉತ್ಪತ್ತಿ ಆಗತಕ್ಕಂತಹ ಒಂದೊಂದು ಆಲೋಚನಾ, ಒಂದೊಂದು ವಿಚಾರ. ಇದಕ್ಕೆ ಸಮಾಧಾನ ಕೊಡಲಿಕ್ಕಾಗಿ ಸದ್ಗುರುಗಳು ಸಂತರು ನಮಗೆ ಈ ಮಾರ್ಗವನ್ನು ತೋರಿಸಿಕೊಟ್ರು. ಗುರು ಭಕ್ತಿ ಮಾಡು, ಗುರು ನಿನ್ನೊಡನೆ ಮಾತಾಡ್ತಾನೆ, ನೀನು ಅವನೊಡನೆ ಮಾತಾಡ್ತ, ನಿನ್ನ ಆಲೋಚನಾ ಸಂಶಯಾದಿಗಳಿಗೆ ಸಮಾಧಾನ ಕೊಡ್ತಾನೆಂದರೆ ಗುರು. ಅವನು ದೂರವಾಗಿದ್ದಾನೆ ಅಂದರೆ ಇಲ್ಲ, ನಿನ್ನೊಳಗೆ ಹಾಸು ಹೊಕ್ಕಾಗಿ ಸೇರಿಬಿಟ್ಟಿದ್ದಾನೆ. ಅದು ವ್ಯಕ್ತಿಯಲ್ಲ, ಅದು ಶಕ್ತಿ. ಶಿರಸ್ಸಿನಿಂದ ಹಿಡಿದು ಪಾದದವರೆಗೂ ಅವನು ವ್ಯಾಪಕವಾಗಿ ನಿನ್ನಲ್ಲಿ ಕೂತು ನಿನ್ನನ್ನು ಸಂರಕ್ಷಣೆ ಮಾಡಿ ಕಾಪಾಡ್ತಾ ಇದ್ದಾನೆ. ಇದು ನಾವು ತಿಳಿಲಾರದೆ ಅಜ್ಞಾನದ ದಿಶೆಯಲ್ಲಿ ಮನಸ್ಸಿನ ಮಾತು ಕೇಳಿ ಹೊರಗಡೆ ಓಡಾಡ್ತಿರುವುದರಿಂದ ಇದು ಗೊತ್ತಾಗ್ತಾ ಇಲ್ಲ. ಈಗ ಸತ್ಸಂಗವನ್ನು ಕೇಳು, ಮನಸ್ಸಿನ ಮಾತು ಕೇಳಬೇಡ. ಸತ್ಸಂಗ ಎಲ್ಲ ಕಡೆಗೂ ಸಿಕ್ಕುವುದಿಲ್ಲ. ಸತ್ಸಂಗ ಬಹಳ ಭಾಗ್ಯದಿಂದ ಕೂಡಿರ್ತಕ್ಕಂಥ ಒಂದು ವಸ್ತು. ಅದು ಕೇವಲ ಸಂತರಲ್ಲಿ ಸಿಗ್ತದೆಯೇ ಆಗಲಿ, ಮತ್ತು ಇನ್ನೆಲ್ಲಿಯೂ ದೊರೆಯುವುದು. ಉಪನ್ಯಾಸಗಳು ಸಿಗ್ಬೋದು,
ಪುರಾಣ ಇತಿಹಾಸಗಳನ್ನು ಹೇಳ್ತಕ್ಕಂಥದ್ದು ಸಿಕ್ಕಬಹುದು, ಹರಿಕಥಾ ವಗೈರೆ ನಡೆಯುವುದು ಸಿಕ್ಕಬಹುದು. ಸತ್ಸಂಗ ಸಿಕ್ಕುವುದು ಕಷ್ಟ. ಸತ್ಸಂಗ ಆತ್ಮಕ್ಕೆ ತೃಪ್ತಿಯನ್ನು ಕೊಡ್ತದೆ. ಇನ್ನು ಉಳಿದವೆಲ್ಲವೂ ಮನಸ್ಸಿಗೆ ರಂಜನೆ ಮಾಡ್ತದೆ, ಮನಸ್ಸಿಗೆ ಸಂತೋಷ ಪಡಿಸ್ತದೆ. ಮನಸ್ಸು ಅಸ್ಥಿರವಾದದ್ದು, ಅದರ ಸಾಂಗತ್ಯದಲ್ಲಿ ಕೂಡಿ ನೀನು ಅಸ್ಥಿರನಾಗಿಬಿಟ್ಟಿದ್ದೀ. ಮನಸ್ಸಿನ ಮಾತು ಕೇಳಿದರೆ ಚಂಚಲತ್ವ, ಸದ್ಗುರುವಿನ ಮಾತು ಕೇಳಿದರೆ ಸ್ಥಿರತ್ವ. ಇದು ನಾವು ಯಾವತ್ತಿಗೂ ಗಮನದಲ್ಲಿ ಇಟ್ಟಿರಬೇಕು. ನಮ್ಮ ಚಿತ್ತಕ್ಕೆ ಒಂದು ಸ್ಥಿರತ್ವ ಬರಬೇಕಂದ್ರೆ ಸದ್ಗುರುವಿನ ವಾಕ್ಯವನ್ನು ಕೇಳು, ಅದನ್ನೇ ಶ್ರವಣ ಮಾಡಿ. ಹಾಗಾದ ಪಕ್ಷಕ್ಕೆ ನಿನ್ನ ಚಿತ್ತಕ್ಕೊಂದು ಸಮಾಧಾನ ಸಿಗ್ತದೆ. ಅದಕ್ಕಾಗಿ ಏನಂತಾರೆ ಸಂತರು, ಮೊದಲು ಗುರುಭಕ್ತಿ ಮಾಡು. ಗುರುಭಕ್ತಿ ಮಾಡುವುದರಿಂದ ಏನಾಗ್ತದೆ ಅಂದರೆ ನಿನಗೆ ಆ ಪರಮಾತ್ಮನ ನಾಮಗಳು ಸಿಕ್ಕತ್ತೆ. ಬೇಕಾದಷ್ಟು ನಾಮಗಳು ನಮಗೆಲ್ಲ ಗೊತ್ತಿದೆಯಲ್ರಿ ಅಂತ ಅನುಭವ. ರಾಮ, ಕೃಷ್ಣ, ಗೋವಿಂದ ಇವೆಲ್ಲ ನಾಮಗಳೇ, ಯಾರೂ ಇಲ್ಲ ಅನ್ನುವುದಿಲ್ಲ. ಆದರೆ ನೀನು ಅದಕ್ಕೆ ತಿಳಿದು ಮಾಡ್ತಾ ಇದ್ದೀಯ. ಮತ್ತು ಹಾಗೆ ಹಿಂದಿಕ್ಕಿನವರು ಮಾಡಿದರೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀಯ. ನಮಗೆ ಕೃಷ್ಣ ಯಾರು, ರಾಮ ಯಾರು, ಗೋವಿಂದ ಯಾರು ಒಂದೂ ಗೊತ್ತಿಲ್ಲ. ಅಡ್ರೆಸ್ ಇರಲಾರ್ದೆ ಜವಾಬ್ ಬರೆದ್ರೆ ಯಾರಿಗೆ ಹೋಗಿ ಮುಟ್ತದೆ? ಮುಟ್ತದೆ? ನಾನಿನ್ನು ವಯಸ್ಸಿನಲ್ಲಿ ಸಣ್ಣವನು. ನಮಗೆ ಈ ಪೋಸ್ಟ್ ಆಫೀಸಿನ ವ್ಯವಹಾರ ಗೊತ್ತಿಲ್ಲ. ನಮ್ಮ ಅಣ್ಣ ಮೈಸೂರಿನಲ್ಲಿ ಓದ್ತಿದ್ದ, ಅವನಿಗೆ ನಾನು ಹಣ ಕಳಿಸ್ತಿದ್ದೆ ಕೆಲಸ ಮಾಡಿ. ಮನಿ ಆರ್ಡರ್ ಫಾರಮ್ ಫಿಲಪ್ ಮಾಡೋದು ಬರ್ತಿರ್ಲಿಲ್ಲ. ಮನಿ ಆರ್ಡರ್ ಫಾರಮ್ ಅಂದ್ರೆ ಗೊತ್ತೇನು ನಿಮಗೆ? ಏನು? ರೊಕ್ಕ ಕಳಿಸ. ಅದರಲ್ಲಿ ಹೇಗೆ ಬರೆದಿದ್ದೇನೆ, ನನ್ನ ಅಡ್ರೆಸ್ಸೇ ಬರೆದು ಕಳಿಸಿದ್ದೀನಿ. ಸುತ್ತ ಹಾಕೊಂಡು ನನಗೆ ಬಂದು ಏನು ಹೀಗಾಯ್ತಲ್ಲ ನೋಡಿದ್ರೆ ಅದರಲ್ಲಿ ನನ್ನ ಅಡ್ರೆಸ್ಸದೇ ಆಗಲಿ, ನಮ್ಮ ಅಣ್ಣನ ಅಡ್ರೆಸ್ ಇಲ್ಲ. ಹಾಗೆ ನಮಗೆ ಅಡ್ರೆಸ್ ಗೊತ್ತಿಲ್ಲ. ಅದನ್ನು ಸದ್ಗುರು ತಿಳಿಸ್ತಾನೆ. ನಿಜವಾದ ನಾಮಗಳು ನಮಗೆ ಸಿಕ್ಕಬೇಕು. ಈಗ ನಮ್ಮ ಕೈಗೆ ಸಿಕ್ಕಿರುವುದೆಲ್ಲ ಬರೀ ಡೂಪ್ಲಿಕೇಟ್, ಯಾವುದೇ ಗ್ರಂಥಗಳಿಂದ ಆರಿಸಿದ್ದು, ಯಾರೇ ಹೇಳಿದ್ದು, ಯಾವುದೇ ಒಂದು ಕಲ್ಪನಾ, ಇಂಥವುಗಳಿಂದ ತಂದಿದ್ದು. ಆ ನಾಮದಲ್ಲಿ ಒಂದು ಸ್ಪೆಷಾಲಿಟಿ ಇಟ್ಟಿದ್ದಾರೆ. ನಿಜವಾದ ನಾಮಗಳು ಕೆಲವು ಉಂಟು. ಭೀಷ್ಮನು ಪಾಂಡವರಿಗೆ ಸಹಸ್ರನಾಮಗಳನ್ನು ಬೋಧೆ ಮಾಡ್ತಾನೆ. ವಿಷ್ಣು ಸಹಸ್ರನಾಮ ಅಂತಾರೆ ಅದಕ್ಕೆ. ಅವನು ಬೋಧೆ ಮಾಡುವಾಗ ಏನು ಹೇಳ್ತಾನೆ, 1,000 ನಾಮಗಳನ್ನು ಹೇಳ್ಕೋತ ಬರ್ತಾನೆ. ಆಗ ಧರ್ಮರಾಜ ಕೇಳ್ತಾನೆ, ಇಷ್ಟೋ ನಾಮಗಳನ್ನು ಸ್ಮರಣೆ ಮಾಡಬೇಕಂದ್ರೆ ನಮ್ಮಿಂದ ಆಗೋಲ್ಲಪ್ಪ, ಯಾವುದಾದರೂ ಸ್ವಲ್ಪ ನಮಗೆ ತಿಳಿಸ್ಕೊಡು, ನಮ್ಮಿಂದ ಆಗುವಷ್ಟು ತಿಳಿಸ್ಕೊಡು. ಆಗ ಭೀಷ್ಮರು ಸಂತೋಷದಿಂದ ಆ 1000 ನಾಮಗಳಲ್ಲಿ ಶ್ರೇಷ್ಠವಾದದ್ದು, ನಿಜವಾದದ್ದು ಯಾವುದು ಅನ್ನೋದನ್ನು ತೋರಿಸಿಕೊಟ್ಟು ಇದನ್ನು ಸ್ಮರಣೆ ಮಾಡಿರಿ ಅಂತ ಹೇಳಿ ಅಂತಾರೆ. ಈಗ ನಾವು ಯಾವ ನಾಮ ಸ್ಮರಣೆ ಮಾಡ್ತೇವೋ ಅದು ಆ ವಿಷ್ಣುವಿನ ಸಹಸ್ರನಾಮದೊಳಗೆ ಬಹಳ ರಹಸ್ಯವಾಗಿ ಇಟ್ಟಿದ್ದಾರೆ.
ಬದನೆಕಾಯಿ, ಬೀನ್ಸ, ಹೀರೆಕಾಯಿ, ಹಾಗಲಕಾಯಿ ಇವೆಲ್ಲ ಮಾರಿದ ಹಾಗೆ ಇದನ್ನು ಮಾರಕ್ಕೆ ಬರ್ತದೆ ಹೆಂಗಂದ್ರೆ ಗಿಡಕ್ಕೆ. ಇದು ಮಹಾನ್ ವಜ್ರವನ್ನು ಮುಚ್ಚಿಟ್ಟು ವ್ಯಾಪಾರ ಮಾಡ್ತಾರೆ, ಎಲ್ಲರಿಗೂ ತೋರಿಸುವುದಿಲ್ಲ. ಅದು ವಜ್ರದ ವ್ಯಾಪಾರವನ್ನು, ವಜ್ರವನ್ನು ತಿಳಿದವನನ್ನೇ ಹೋಗಿ ಅದನ್ನು ತೋರಿಸಿ ವ್ಯಾಪಾರ ಮಾಡ್ತಾರೆ. ಬದನೆಕಾಯಿ ಯಾರು ಬೇಕಾದರೂ ಮಾಡ್ಕೋಬೋದು, ಹೌದು. ಹಾಗೆ ಬೇರೆ ನಾಮಗಳು ಬಜಾರ್ನಲ್ಲಿ ಹೇಗಂದ್ರೆ ಹಾಗೆ ಕಾಣಿಸ್ತವೆ. ಗುಪ್ತನಾಮಗಳು ಸಿಕ್ಕುವುದು ಬಹಳ ಕಷ್ಟ. ಅದು ಯಾರೇ ನಾನು ಹೇಳಿದ ಹಾಗೆ ವಜ್ರ ವ್ಯಾಪಾರಿ ಹತ್ರ ಇರುತ್ತೆ. ಆ ವಜ್ರ ವ್ಯಾಪಾರಿಗಳೇ ಸಂತರು. ಅವರಲ್ಲಿ ನಿಜವಾದ ನಾಮ ಇದೆ. ಆ ನಾಮದ ಸ್ಮರಣೆಯಿಂದ ನಾವು ಬಹಳ ಬೇಗ ಜೀವನ್ಮುಕ್ತರಾಗಬಹುದು. ಇದು ಒಂದು ಅದ್ಭುತವಾದಂಥ ಕಲೆ. ನಿಜವಾದಂಥ ಸದ್ಗುರುವಿನ ಭಕ್ತಿ ಮಾಡಿದರೆ ನಮಗೆ ಆ ಸಹಜವಾದಂಥ ಸತ್ಯನಾಮಗಳು ಸಿಕ್ಕುತ್ತೆ. ಅದರ ಸ್ಮರಣೆಯಿಂದ ನಾವು ಬೇಗ ಮುಕ್ತರಾಗ್ಬೋದು. ಆ ನಾಮ, ಯಾವ ಒಂದು ನಾಮವನ್ನು ನಾವು ನುಡಿತಾ ಇದ್ದೇವೆ ಅದು ನಮ್ಮ ಅಂತರದಲ್ಲಿ ಅಕ್ಷರಾತ್ಮಕವಾಗಿ ಇದ್ದದ್ದು ಧ್ವನ್ಯಾತ್ಮಕವಾಗ್ತದೆ. ನಾವೇನು ನುಡಿತಾ ಇರ್ತೇವೆ ಆ ನುಡಿ ಸ್ವಲ್ಪ ಕಾಲಕ್ಕೆ ನಿಂತು ಹೋಗಿ ಅದು ಧ್ವನಿ ಆಗ್ತದೆ, ಶಬ್ದವಾಗ್ತದೆ. ಅದನ್ನೇ ಓಂಕಾರ ಅನ್ನೋದು. ಈಗ ನಾವು ನುಡಿಯುವ ಈ ನಾಮಗಳ ಅಕ್ಷರಗಳೆಲ್ಲವೂ ಹೋಗಿಬಿಟ್ಟು ಕೇವಲ ಒಂದು ಧ್ವನಿಯಾಗಿ ನಿಲ್ಲುತ್ತೆ. ಅಲ್ಲಿವರೆಗೂ ನಾವು ಸಾಧನೆ ಮಾಡ್ತಾ ಇರಬೇಕು. ಅಂದರೆ ದೃಢತರವಾದಂಥ ಅಭ್ಯಾಸ ಮಾಡಬೇಕು. ಯಾಕೆ ಮಾಡಬೇಕ್ರಿ ಅಭ್ಯಾಸ? ಅದಕ್ಕೊಂದು ದೃಷ್ಟಾಂತ ಹೇಳಿದ್ರೆ ನಿಮ್ಗೆ ಅರ್ಥವಾಗ್ತದೆ. ಒಬ್ಬ ಸಾಧು ಒಂದು ನದಿ ತೀರದಲ್ಲಿ ಸ್ನಾನ ಮಾಡಿ ಅವನ ಹತ್ರ ಒಂದು ಪಾತ್ರೆ ಇರ್ತದೆ, ಅದಕ್ಕೆ ಕಮಂಡಲ ಅಂತ, ನೀರು ಇಟ್ಕೊಳ್ಳೋದು. ಅದರೊಳಗೆ ನೀರು ತುಂಬಿಕೊಳ್ತಾ ಇರ್ತಾನೆ. ಆ ನೀರು ತುಂಬುವಾಗ ಗುಳು 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 ಅಂತ ಶಬ್ದ ಆಗ್ತದೆ. ಹೌದಾ? ಹೆಂಗಸರು ಗೊತ್ತು, ನಿಮ್ಗೇನು ಗೊತ್ತು? ಯಾವುದೇ ಒಂದು ಪಾತ್ರೆಯನ್ನು, ಒಂದು ಬಿಂದಿಗೆಯನ್ನು ತುಂಬಿಸುವಾಗ ಏನಾಗುತ್ತೆ, ಆ ನೀರು ತುಂಬುವಾಗ ಶಬ್ದ ಆಗುತ್ತೆ. ನೀವು ಯಾಕೆ ತುಂಬ್ತೀರ? ಅವ್ರು ತುಂಬಿಟ್ಟಿದ್ರೆ ಖರ್ಚು ಮಾಡ್ತೀರ ಅಷ್ಟೇ, ಹೌದಾ? ಆ ಶಬ್ದವನ್ನು ನಾವು ಕೇಳಿ ಒಬ್ಬ ಬೇಟೆಗಾರ, ಯಾವುದೋ ಇದು ಮೃಗ ಇರ್ಬೋದು ಅಂತ ಆ ಶಬ್ದ ಬಂದ ಕಡೆಗೆ ಒಂದು ಬಾಣ ಬಿಟ್ಬಿಟ್ಟ, ಹೊಡೆದ್ಬಿಟ್ಟ. ಅದು ಈ ಸಾಧುವಿಗೆ ಒಂದು ಪಕ್ಕದಲ್ಲಿ ಬಂದು ಒಳಗಡೆಗೆ ಸಿಕ್ಕೊಂಡು ಬಿಡ್ತದೆ. ಎಷ್ಟು ಬಾಧೆ ಆಗಿರ್ಬೋದು. ಅವನು ಹಾಗೆ ಆ ನೋವನ್ನು ಸಹನೆ ಮಾಡ್ತಾ ಆಶ್ರಮಕ್ಕೆ ಬರ್ತಾನೆ. ಶಿಷ್ಯರೆಲ್ಲ ನೋಡ್ತಾರೆ, ಅಂತ ಕೆಲಸ ಆಯಿತು. ಆ ಬಾಣ ಕೇಳುವುದಕ್ಕೆ ಹೋದರೆ ಅಪಾರವಾದ ನೋವು, ಸಹನೆ ಮಾಡಲಿಕ್ಕಾಗೋದು. ಹೇಗೆ ತೆಗಿಬೇಕಲ್ಲ? ಇವಾಗಿನ ಹಾಗೆ ಆವಾಗ ಕ್ಲೋರೋಫಾರಮ್ ಅವು ಇವು ಇಲ್ಲ, ಮತ್ತಿನ ಪದಾರ್ಥ ಕೊಟ್ಟು ಆಪರೇಷನ್ ಮಾಡ್ತಾರಲ್ಲ, ಇದಿಲ್ಲ. ಮತ್ತು ಹೇಗೆ ತೆಗಿಬೇಕು? ಆಗ ಒಬ್ಬ ಶಿಷ್ಯ ಏನಂತಾನೆ, ಅವರು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಳ್ತಾರೆ, ಆ ಟೈಮಲ್ಲಿ ಅದನ್ನು ತೆಗಿಬೋದು ಅಂತ. ಸಾಧು ಸಂತರುಗಳ ಪ್ರಾರ್ಥನೆ ಬೆಳಗಿನ ಜಾವದಲ್ಲಿ, ಸಂಜೆಯಲ್ಲಿ ಸೂರ್ಯ ಮುಳುಗುವ ವೇಳೆಯಲ್ಲಿ ಇರ್ತದೆ. ಆತನ ಧ್ಯಾನದಲ್ಲಿ ಕೂತಾಗ, ಭಜನೆಯಲ್ಲಿ ಕೂತಾಗ, ಸ್ಮರಣೆಯಲ್ಲಿ ಕೂತಾಗ ಆ ಸ್ಮರಣೆಯಲ್ಲಿ ಅವನ ಚಿತ್ತ ಸೇರಿ
ಈ ಭ್ರೂಮಧ್ಯ ಸ್ಥಾನದಲ್ಲಿ ಬಂದುಬಿಟ್ಟಿರ್ತಾನೆ. ಶರೀರದ ಪ್ರಜ್ಞೆ ಇರುವುದಿಲ್ಲ. ಆಗ ಆ ಬಾಣನ ಕಿತ್ಬೇಕು. ಅವನಿಗೇನು ಗೊತ್ತೇ ಆಗುವುದಿಲ್ಲ, ಸಾಧು ಏನಾಯಿತು ಅನ್ನೋದೇ ಗೊತ್ತಾಗುವುದು. ಇದಕ್ಕೆ ಏನಂತಾರೆ? ಏಕಾಗ್ರತೆ. ನಾವಿಲ್ಲಿ ಲಕ್ಷ್ಯ ಇಟ್ಟು ಆ ಪರಮಾತ್ಮನ ಸದ್ಗುರು ಪ್ರಸಾದಿಸಿದಂಥ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ನಮಗೂ ಇಂಥ ಒಂದು ಏಕಾಗ್ರತಾ ಸ್ಥಿತಿ ಬರ್ತದೆ. ಆಗ ಸುಖ ದುಃಖಗಳ ಕ್ಲೇಶ ತಾಪಗಳ ಬಾಧೆ ನಮಗೆ ತಗುಲುವುದಿಲ್ಲ, ನಮಗೆ ಗೊತ್ತೇ ಆಗುವುದಿಲ್ಲ. ಈಗ ಧ್ಯಾನದ ಮಾತು ಗೊತ್ತಾಯ್ತು. ಏಕಾಗ್ರತೆ ಅಂದರೆ ಹೇಗಿರಬೇಕು ಅನ್ನೋದು ಗೊತ್ತಾಯ್ತು. ಅದನ್ನು ಸಾಧಿಸ್ಕೋಬೇಕು. ಹಾಗೆ ಮಾಡ್ತಾ 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 ನಾವು ನುಡಿತಿರ್ತಕ್ಕಂಥ ನಾಮ ಧ್ವನ್ಯಾತ್ಮಕವಾಗಿ ನಮ್ಮ ಮಂತ್ರದಲ್ಲಿ ಓಂಕಾರದ ಶಬ್ದ ಶುರುವಾಗುತ್ತೆ. ಮೊದಲು ಗಂಟೆಯನಾದದ ಮಾದರಿ ಶಂಖನಾದವಾಗಿ ನಮಗೆ ಕೇಳಿಸಲಿಕ್ಕೆ ಶುರುವಾಗುತ್ತೆ. ಈಗ ಎಲ್ಲೋ ಹೋಗ್ತಿರ್ತೇವೆ, ಒಂದು ಗಂಟೆ ಶಬ್ದ ಆಯಿತು, ಆವಾಗ ನಾವು ಏನು ಅಂದ್ಕೊಳ್ತೇವೆ? ಇಲ್ಲೇ ಎಲ್ಲೋ ದೇವಸ್ಥಾನ ಇರಬೇಕು ಅಂತ ಅಂದ್ಕೊಳ್ತೇವೆ. ಇಲ್ಲ, ಆ ಶಬ್ದ ಬಂದ ದಿಕ್ಕಿನಲ್ಲಿ ನಾವು ಹೋಗ್ತೇವೆ. ಆ ಶಬ್ದ ಏನು ಮಾಡ್ತದೆ? ಆ ದೇವಸ್ಥಾನಕ್ಕೆ ಸೇರಿಸ್ತದೆ ನಮ್ಮನ್ನು. ಹಾಗೆಯೇ ಈ ಶರೀರ ಅನ್ನುವ ದೇವಸ್ಥಾನದಲ್ಲಿಯೂ ಕೂಡ ಪರಮಾತ್ಮನ ಇರತಕ್ಕಂಥ ಈ ಸ್ಥಾನಕ್ಕೆ ನಾವು ಹೋಗುವಾಗ ಇಂತಹ ಶಬ್ದಗಳು ನಮ್ಮ ಅಂತರದಲ್ಲಿ ಉಂಟು. ಗಂಟೆಯನಾದ, ಶಂಖನಾದ, ವೀಣಾನಾದ, ಮುರಳೀನಾದ, ಮೃದಂಗನಾದ, ಗೆಜ್ಜೆಗಳ ನಾದ, ಇವೆಲ್ಲ ಉಂಟು. ಈ ನಾದಗಳನ್ನ ನಾವು ಕೇಳ್ತಾ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ, ಆ ನಾದ ಎಲ್ಲಿಂದ ಬರ್ತಾ ಇದೆಯೋ ಆ ಕಡೆಗೆ ನಮ್ಮ ಪ್ರಾಣಶಕ್ತಿಯನ್ನು ಆಕರ್ಷಿತ ಮಾಡಿ ಕರ್ಕೊಂಡು ಹೋಗ್ಬಿಡ್ತೀವಿ. ಆ ನಾದವೇ ನಮ್ಮನ್ನು ಕರ್ಕೊಂಡು ಹೊಟ್ಟೋಗುತ್ತೆ. ಒಂದು ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವು ಶರೀರ ಪ್ರಪಂಚವನ್ನು ಮರೆತು ಬಿಟ್ಟಿರ್ತೀವಿ. ಅವಾಗ ಎಲ್ಲಿ ಹೋಗಿರ್ತೇವೆ? ಆ ಸಂಗೀತದ ಉಗಮ ಸ್ಥಾನ ಎಲ್ಲಿತ್ತೋ ಅಲ್ಲಿ ಹೋಗಿ ಮುಟ್ಬಿಟ್ಟಿರ್ತೇವೆ. ಅಂದರೆ ಗುರುಭಕ್ತಿಯಿಂದ ನಮಗೆ ಸಗುಣಾತ್ಮಕ ನಾಮ ಸಿಕ್ಕಿ ಸಗುಣಾತ್ಮಕದಿಂದ ನಿರ್ಗುಣಾತ್ಮಕ ಸ್ಥಿತಿಗೆ ಹೋಗ್ತಕ್ಕಂತಹ ಆ ಪರಮಾತ್ಮನ ಓಂಕಾರದ ಧ್ವನಿಯಲ್ಲಿ ಕೂಡಿಬಿಡ್ತೇವೆ. ಇದಕ್ಕಾಗಿ ಉಪವಾಸ ಮಾಡಬೇಕಾದಿಲ್ಲ, ಮನೆ ಮಠ ಬಿಟ್ಟು ಹೋಗಬೇಕಾದ್ದಿಲ್ಲ, ಯಾವುದು ಕಟ್ಕೊಳ್ಬೇಕಾದ್ದು ಇಲ್ಲ, ಬಿಡಬೇಕಾದ್ದು ಇಲ್ಲ. ನೀನು ಹೇಗಿದ್ದೀಯೋ ಹಾಗೆ ಇದನ್ನು ಮಾಡ್ಕೋತ ಹೋಗ್ಬೋದು. ಎಂಥ ಸುಲಭವಾದ ಉಪಾಯ ತೋರಿಸಿಕೊಟ್ರು. ಅದಕ್ಕಾಗಿ ಏನಂತಾರೆ ಸ್ವಾಮೀಜಿ ಮಹಾರಾಜರು? ಗುರು ಭಕ್ತಿ ಮಾಡು. ಗುರು ಯಾರು ಅಂದರೆ ಈ ಶಬ್ದ ಮಾರ್ಗವನ್ನು ನಿನಗೆ ಯಾರು ತೋರಿಸ್ಕೊಡ್ತಾರೆ ಅವರು ನಿಜವಾದ ಗುರು. ಯಾವುದೇ ಹೊರಗಿಂದ ಮಂತ್ರ, ಹೊರಗಿನ ದೇವಿ ದೇವತೆಯಾದಿಗಳು ಪೂಜಾ ಇವುಗಳ ಮಂತ್ರಗಳು ಅವು ಇವು ನಮಗೆ ಜಾಗೃತಿಪಡಿಸೋರು ಗುರುಗಳಲ್ಲ. ಯಾಕಂದರೆ ನಿನಗೆ ಇರೋದು ತಲೆನೋವು, ಕಾಲಿಗೆ ಔಷಧಿ ಹಚ್ಚಿದ್ರೆ ಹೆಂಗೆ ಹೋಗ್ತದೆ? ಇವೆಲ್ಲ ಅಂತಾವೆ. ಇವುಗಳಿಂದ ನಮ್ಮ ಭವರೋಗ ನಿವಾರಣೆ ಆಗುವುದಿಲ್ಲ. ಈ ದೇವಿ ದೇವತ್ಯಾದಿಗಳನ್ನೆಲ್ಲ ನಾವು ಕಲ್ಪನೆಯಿಂದ ಸೃಷ್ಟಿ ಮಾಡಿಕೊಂಡಿದ್ದೇವೆ. ನಮ್ಮ ಅಧೀನದಲ್ಲಿ ಅವಿದೆ. ಅವು ನಮ್ಗೆ ಹೇಗೆ ಮೋಕ್ಷ ಮುಕ್ತಿ ಕೊಡುತ್ತವೆ? ಇವೆಲ್ಲ ವಿಚಾರ ಮಾಡಬೇಕು. ಆ ವಿಚಾರ ನಮಗೆ ಸಿಕ್ಕುವುದು ಸತ್ಸಂಗದಿಂದ. ಸತ್ಯಾಸತ್ಯ ವಸ್ತು ವಿವೇಕ ಜ್ಞಾನ ನಮಗೆ ಸತ್ಸಂಗದಿಂದ ಸಿಗ್ತದೆ. ಆ ಸತ್ಸಂಗ ಎಲ್ಲಿದೆ ಅಂದರೆ ಸಂತರಲ್ಲಿ ಇದೆ. ಅವರ ಸಹವಾಸ ಸ್ನೇಹ ಪರಮಾತ್ಮನ ಕೃಪೆಯಿಂದ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ, ಬೇರೆ ಜನ್ಮಗಳಲ್ಲಿ ಇಲ್ಲ. ಇದು ದೇವಿ ದೇವತ್ಯಾದಿಗಳಿಗೆ ಸಿಕ್ಕಲಿಲ್ಲ, ನಮಗೆ ಸಿಕ್ಕಿದೆ. ಇದನ್ನು ಸಾರ್ಥಕಪಡಿಸ್ಕೋಬೇಕು. शब्द लगावे तुझको पार
बिना शब्द 84 दार. ಆ ಶಬ್ದದ ಸಾಧನೆ ಇರಲಾರ್ದೆ, ಆ ಓಂಕಾರದ ಸಾಧನೆ ನಮಗೆ ಸಿಕ್ಕಲಾರ್ದೆ ಮೋಕ್ಷ ಅಥವಾ ಮುಕ್ತಿಯನ್ನು ಪ್ರಾಪ್ತ ಮಾಡ್ತೀವಿ ಅಂದರೆ ಆಗುವುದಿಲ್ಲ. ಎಲ್ಲಕ್ಕೂ ಆ ಶಬ್ದವೇ ಆಧಾರ, ಓಂಕಾರವೇ ಆಧಾರ. ನಿಜವಾದ ಆಧಾರ ಯಾವುದಿದೆಯೋ ಅದರ ಆಶ್ರಯದಲ್ಲಿ ನಾವು ಹೊರಟು ಹೋಗಬೇಕು. ಅದಕ್ಕೆ ಸಮರ್ಪಣೆ ಆಗಿಬಿಡಬೇಕು. ತನು ಮನ ಧನ ಎಲ್ಲ ಸಮರ್ಪಣೆ ಮಾಡಿಬಿಡಬೇಕು ಆ ಸಾಧನೆಗಾಗಿ, ಆ ಓಂಕಾರಕ್ಕಾಗಿ. ಈ ಪ್ರಪಂಚದ ಕೆಲಸವನ್ನು ಮಾಡಿ ಫಲ ಪಡೆಯಬೇಕು ಅಂದರೂ ಕೂಡ ಮನಸ್ಸು, ಶರೀರ, ವಾಕ್ಯ ಇವು ಮೂರು ಕೂಡಿದ್ರೇ ಇಲ್ಲೂ ಈ ಸುಳ್ಳಿನ ಪ್ರಪಂಚದಲ್ಲಿ ನಮಗೇನಾದರೂ ಸಿಕ್ಕೋದು. ಇನ್ನು ಪರಮಾರ್ಥದಲ್ಲಿ ಇವು ಒಂದಾಗಲಿಲ್ಲ ಅಂದರೆ ಏನು ಸಿಗ್ತದೆ? ಅದಕ್ಕಾಗಿ ನಾವು ಏನು ಮಾಡಿರಬೇಕು? ಇವಾಗಿನ ಈ ಜನ್ಮದಲ್ಲಿ ಇಷ್ಟು ದಿವಸ ಏನು ತಿಳಿಯದಲೇ ಪ್ರಪಂಚ ಮಾಡಿದ್ದಾಯಿತು. ಇದರಲ್ಲಿ ನಮಗೆ ಶಾಂತಿ, ಸಂತೋಷ ಸಿಕ್ಕಲಿಲ್ಲ. ಬರೀ ಭ್ರಮೆ, ಹುಚ್ಚುತನವಾಯಿತು. ಇವುಗಳ ನಿವಾರಣೆಗಾಗಿ ಈಗ ನಾಮದ ಸ್ಮರಣೆ, ಧ್ಯಾನ ಅಭ್ಯಾಸ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಈ ಹೊರಗಿನ ದೋಷಾದಿಗಳೆಲ್ಲ ದೂರಾಗಿ ಚಿತ್ತ ನಿರ್ಮಲವಾಗಿ ಶಾಂತವಾಗುತ್ತದೆ. ಬಹಳ ಶೀಘ್ರವಾಗಿ ಬೇಗ ನಮಗೆ ಆ ಓಂಕಾರದ ಧ್ವನಿಯನ್ನು ಕೇಳಿ ಉದ್ಧಾರವಾಗುವಂತಹ ಸಮಯ ಸಿಕ್ಕಿಬಿಡ್ತದೆ. ನಮ್ಮ ಭಾಗ್ಯ ಉದಯವಾಗ್ತದೆ. ಅದಕ್ಕಾಗಿ ಶಬ್ದ ಸಾಧನೆ ಮಾಡು, ಇನ್ಯಾವುದು ಮಾಡೋಕ್ಕೆ ಹೋಗಬೇಡಪ್ಪ. ಇನ್ನೆಲ್ಲವೂ ಬಹಳ ಶ್ರಮದಿಂದ ಕೂಡಿದ್ದು. ಆ ಶ್ರಮವನ್ನು ಸಹಿಸುವಷ್ಟು ನಿನ್ನಲ್ಲಿ ಆತ್ಮಸ್ಥೈರ್ಯವಿಲ್ಲ. ಆತ್ಮದ ಬಲ, ಶರೀರದ ಬಲ, ಬುದ್ಧಿ ಬಲ ಎಲ್ಲವೂ ಈ ಮನಸ್ಸು ತಿಂದುಬಿಟ್ಟಿದೆ. ಎಲ್ಲೋ ಸ್ವಲ್ಪ ಸ್ವಲ್ಪ ಉಳಿದಿರ್ಬೋದು ಅಷ್ಟೇ. ಆದ್ದರಿಂದ ಆ ಶ್ರಮವಾಗಿರ್ತಕ್ಕಂತಹ ಸಾಧನೆಗೆ ಹೋಗಬೇಡ, ಅದಾಗುವುದಿಲ್ಲ. ಸುಲಭವಾದಂತಹ ಈ ಸಾಧನೆಯನ್ನು ಮಾಡು. शब्द कमाई करनी सार, शब्द चढ़ावे 10वें द्वार. ಈ ಶಬ್ದದ ಸಾಧನೆಯಿಂದ ನವದ್ವಾರಗಳನ್ನು ದಾಟಿ ನಾವು ಮೋಕ್ಷದ ದ್ವಾರದಲ್ಲಿ ಪ್ರವೇಶ ಮಾಡಬಹುದು. ಈಗ ನವದ್ವಾರಗಳಿಂದ ನಾವು ಹೊರಗಡೆ ಪ್ರಪಂಚದಲ್ಲಿ ಓಡಾಡ್ತಾ ಇದ್ದೇವೆ. ಈ ದ್ವಾರಗಳನ್ನೆಲ್ಲ ಈಗ ಮುಚ್ಚಿ ನಾವು 10ನೇ ದ್ವಾರದಲ್ಲಿ ಹೋಗಬೇಕು. ನವಧರ್ ಟಾಕೆ 10ವೇं ರಹಾಯೆ ಉಕ್ತೆ ಅನ್ನೋದು ಶಬ್ದ ಸುನಾವಣೆಯ. ಗುರು ನಾನಕರು ಏನಂತಾರೆ? 9 ದ್ವಾರಗಳನ್ನ ಮುಚ್ಚಿಬಿಡು. ಈ 9 ದ್ವಾರಗಳಲ್ಲಿ ಹೋಗುವುದು ಬರುವುದು ನಿಲ್ಲಿಸಿಬಿಡು. ಹೆಂಗ್ರಿ ಸ್ವಾಮಿ ನಿಲ್ಲಿಸೋದು? ಕಣ್ಣಿನಿಂದ ಆಚೆ ಹೊರಟೋಗ್ತಾ ಇದ್ದೇವೆ, ಶ್ರವಣದ ಕಿವಿಯಿಂದ ಆಚೆ ಹೊರಟೋಗ್ತಾ ಇದ್ದೇವೆ, ಮುಖದಿಂದ ಆಚೆ ಹೋಗ್ತಾ ಇದ್ದೇವೆ, ನಾಸಿಕದಿಂದ ಆಚೆ ಹೋಗ್ತಾ ಇದ್ದೇವೆ. ಎಲ್ಲ ಇಂದ್ರಿಯಗಳ ದ್ವಾರದಿಂದಲೂ ನಾವು ಹೊರಗಡೆಗೆ ಓಡಾಡ್ತಿದ್ದೇವೆ ಎಷ್ಟೋ ಜನ್ಮಗಳಿಂದ. ಒಂದು ದಿವಸವೂ ನಮ್ಮ ಒಳಗೆ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ನಮ್ಮ ಮನೆಯಲ್ಲಿ 5 ಸೆಕೆಂಡ್ ಇರುವುದಿಲ್ಲ. ಪ್ರತಿಯೊಬ್ಬನೂ ಹೋಗಬೇಕಂದು ಹೊರಗಡೆಗೆ ತಿರುಗಾಡ್ತಾನೆ ಆಗಲಿ, ಸಾಕು ಓಡಾಟ ಅಂಥೇಳಿ ತನ್ನ ಮನೆಯಲ್ಲಿ ಕೂತಿದ್ದಿ ಕಾಣಿಸಲೇ ಇಲ್ಲ. ಇದು ನಮ್ಮ ಅನುಭವದಲ್ಲಿ ನೋಡಿಕೊಂಡ್ರೆ ಗೊತ್ತಾಗ್ತದೆ. ನಾವೆಲ್ಲರೂ ಹೋಗ್ಬೇಕಂತೇಳಿ ಈ ಕಂಪ್ಲಿ ಬಸ್ಸಪ್ಪ ಬರ್ತಿದ್ದು ಮೊದಲಿಗೆ ಬಂದದ್ದಾನೆ. ಇಲ್ಲಿಗೆ ಬಂದು ಏನು ಹೇಳ್ತಿದ್ದೆ? ಸ್ವಲ್ಪ ಬಳ್ಳಾರಿ ಒಳಗೆ ಕೆಲಸ ಅದಪ್ಪ, ಹೋಗಿ ಬರ್ತೀನಿ. ಮತ್ತು ಇಲ್ಲಿಗೆ ಯಾಕೆ ಬಂದೆ? ಇದನ್ನು ಹೇಳಕ್ಕೆ ಬಂದೆ. ನೀನು ಬಳ್ಳಾರಿಗೆ ಹೋಗೋದು, ಅಲ್ಲಿ ಕೆಲಸ ಸ್ವಲ್ಪ ಹೋಗಿ ಬರ್ತೀನಿ ಅಂದರೆ ನಮಗೆ ತಿರುಗಾಟವೇ ಹಿಡಿದಿತ್ತಾಗಲಿ
ನಿಸ್ಪೃಹತೆಯಿಂದ ಒಂದು ಕಡೆಗೆ ಕೂಡುವುದು ಬರಲಿಲ್ಲ, ಕೂತ್ಕೊಳ್ಳುವುದು ಯಾವಾಗ ಬರಲಿಲ್ಲ ಇದರದ್ದು ಸಿದ್ಧಿ ಆಗುವುದಿಲ್ಲ. ತಿರುಗಾಟದಲ್ಲಿ ಸಿಕ್ಕೋಲ್ಲ ಇದು. ಹೋಗಬೇಕು ಪ್ರತಿಯೊಬ್ಬನು ಹೊತ್ತಾಯ್ತು ರೀ ನಾವು ಹೋಗಬೇಕು. ಎಲ್ಲಿಗೆ ಹೋಗ್ತೇವೆ? ಈ ಹೊಲಸಾದ ಪ್ರಪಂಚದಲ್ಲಿ ತಿರುಗಾಡಿದೆ, ಮತ್ತು ನಿನಗೆ ಸಂಬಂಧ ಇರಲಾರತಕ್ಕಂಥ ವ್ಯವಹಾರ ಮಾಡಿದೆ, ಅದರಿಂದ ಅನೇಕ ವಿಧವಾದಂತಹ ನಷ್ಟಬಾಧೆಗಳು, ಕ್ಲೇಶಾದಿಗಳು, ದ್ವೇಷ ಈರ್ಷ್ಯಾದಿಗಳು ಬೆಳೆಸ್ಕೊಂಡು ಅವುಗಳ ನಿವಾರಣೆಗಾಗಿ ಜನ್ಮನ ಕಳೆದು. ಅದು ನಿನ್ನ ಕೆಲಸ ಅಲ್ವೇ ಅಲ್ಲ, ಎಲ್ಲ ಮನಸ್ಸು ಹೇಳಿದ ಕೆಲಸ. ಮನಸ್ಸಿಗಾಗಿ ನೀನು ದುಡಿದು ನಿನ್ನ ಕೆಲಸ ಏನು ಮಾಡಿಕೊಂಡು. ನಮ್ಮ ಕೆಲಸ ನಮಗೆ ಗೊತ್ತೇ ಇಲ್ಲ. ನಮ್ಮ ಕೆಲಸ ಯಾವುದು ಅಂತ ತಿಳಿಸುವುದೇ ಸತ್ಸಂಗ. ನಿನ್ನ ಕೆಲಸ ನೋಡು, ಇದರಲ್ಲಿ ಲಾಭ ಉಂಟು ಮಾಡು. ಯಾವುದದು? ಶಬ್ದ ಸಾಧನ, ನಾಮದ ಸ್ಮರಣ. ಇದನ್ನು ಯಾರು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನಡೆದರೋ ಅವರ ವ್ಯವಹಾರಗಳೆಲ್ಲವೂ ಸೊಗಸಾಗಿ ಇರ್ತದೆ. ಅವನು ಇಲ್ಲೂ ಸುಖಿಯಾಗಿರ್ತಾನೆ. ಅವನಿಗೆ ಇಲ್ಲಿಯೂ ಕೂಡ ಈ ಆತಂಕಗಳು ಬರುವುದಿಲ್ಲ. ಅವನಿಗೆ ಶತ್ರುಗಳೇ ಇರುವುದಿಲ್ಲ. ಯಾಕಂದರೆ ಎಲ್ಲ ವಸ್ತುಗಳಲ್ಲಿಯೂ ಆ ಒಂದು ಸತ್ಯವೇ ಇದೆ ಎನ್ನುವುದು ಅವನಿಗೆ ಗೋಚರವಾಗಿ ಹೋಗ್ತದೆ. ಎಲ್ಲದರಲ್ಲಿಯೂ ಅದೇ ಇದೆ. ಮತ್ತು ಯಾರ ಮೇಲೆ ಹೋಗಬೇಕು, ಯಾರ ಮೇಲೆ ಜಗಳ ಮಾಡಬೇಕು, ಎಲ್ಲವೂ ಮಿತವಾಗಿತ್ತು, ಎಲ್ಲವೂ ಶಾಂತವಾಗಿತ್ತು, ಎಲ್ಲವೂ ಸ್ನೇಹವಾಗಿ. ಅಂದರೆ ಅವನ ಜೀವನ ಎಷ್ಟು ಸುಖವಾಗಿ, ಪವಿತ್ರವಾಗಿ, ಆನಂದವಾಗಿರ್ತದೆ. ಅದಕ್ಕಾಗಿ ಈ ಶಬ್ದ ಸಾಧನೆಯನ್ನು ಮಾಡಿ ಸಮರ್ಪಣೆ ಮಾಡ್ಕೊ ನಿನ್ನನ್ನು. ಅದಕ್ಕಾಗಿ ಯಾವ್ಯಾವುದಕ್ಕೂ ಸಮರ್ಪಣೆ ಮಾಡಿಬಿಡ್ತೇವೆ. ಪ್ರಪಂಚದ ಮಿಥ್ಯಾ ಕೆಲಸಗಳಿಗಾಗಿ ನಮ್ಮ ಪ್ರಾಣವನ್ನು ಸಮರ್ಪಣೆ ಮಾಡ್ತೇವೆ. ಹಾಗಲ್ಲ. ಒಂದು ಊರಿನಲ್ಲಿ ಒಬ್ಬಳು ಹೆಣ್ಣು ಮಗಳು ಏನೊಂದು ಕೆಲಸ ಮಾಡಿದ್ರು ಕೃಷ್ಣಾರ್ಪಣ ಅನ್ನೋದು. ಬೆಳಗ್ಗೆ ಎದ್ದು ಹೆಣ್ಮಕ್ಳು ಏನು ಮಾಡ್ತಾರೆ, ಟೌನಲ್ಲಿ ಮಾಡ್ತಾರೋ ಇಲ್ಲೋ, ನಮ್ಮ ಹಳ್ಳಿ ಕಡೆಯಲ್ಲಿ ಮನೆ ಮುಂದೆ ಪ್ರತಿನಿತ್ಯ ಸಗಣಿ ನೀರು ಹಾಕ್ತಾರೆ. ಹೌದಾ? ಪಟ್ಟಣವಾಸದಲ್ಲಿ ಎಲ್ಲಿ ಹಾಕ್ತಾರೆ? ಸಗಣಿ ಸಿಗ್ತಾರೆ. ಅವಳು ಸಗಣಿ ನೀರು ಹಾಕಿ ಅದರದ್ದು ಕಸ ಕಡ್ಡಿ ಎಲ್ಲ ತೆಗೆದು ಕೃಷ್ಣಾರ್ಪಣ ಅಂತ ಬಿಸಾಕ್ಬಿಡ್ತಿದ್ಲು. ಅಲ್ಲಿ ಒಂದು ದೇವಸ್ಥಾನದಲ್ಲಿ ಗೋಪಾಲಕೃಷ್ಣನ ದೇವಸ್ಥಾನ, ಅದು ಇವಳು ಬಿಸಾಕಿ ಸಗಣಿ ಆ ಕೃಷ್ಣನ ಮಕ್ಕಕ್ಕೆ ಹೋಗಿ ಬೀಳೋದು. ಆ ಭಾವನಾ ಶಕ್ತಿ ಹೇಗಿದೆ. ಕೃಷ್ಣಾರ್ಪಣ ಅಂತ ಹೇಳಿ ಮಾಡಿದ್ದೆಲ್ಲ ಅವನಿಗೆ ಮುಟ್ಲೇಬೇಕು. ಹೋಗ ಅವನ ಮಕ್ಕಳು ಅವನ ಪೂಜಾರಿ ದಿನ ತಿಕ್ಕಿ ತೊಳೆದು ಅವ್ರಿಗೆ ಸಾಕಬೇಕು. ಏನು ಹೀಗಾಗ್ತದೆ ಅಂತ ನೋಡಿದ್ರೆ ಇವಳು ಕೆಲಸ ಮಾಡಿದ್ದೆಲ್ಲ ಕೃಷ್ಣಾರ್ಪಣ. ದೊಡ್ಡಿಗೆ ಹೋದ್ರೂ ಕೃಷ್ಣಾರ್ಪಣ, ಉತ್ಸವಕ್ಕೆ ಹೋದ್ರು ಕೃಷ್ಣಾರ್ಪಣ. ಇವನು ದೊಡ್ಡಿಗೆ ಹೋಗಿ ಕೃಷ್ಣಾರ್ಪಣ ಅಂದರೆ ಆ ದೇವಸ್ಥಾನದಲ್ಲಿ ನಾನು ಪಂಚಾಗಿ ಹೆಚ್ಕೊಂತಿದ್ದ ಅವನು ಕೃಷ್ಣ. ಇವಳಿಗೆ ಉಚ್ಚಿಯಾಗಿ ಅರ್ಜೆಂಟಾಗಿ ಕೃಷ್ಣಾರ್ಪಣ ಅಂದರೆ ಅವನು ಪೀತಾಂಬರ ಕಟ್ಟಿಸಿ ಅವನ ಪಂಚ. ಆ ಅರ್ಪಣಾ ಶಕ್ತಿ ಎಷ್ಟಿರ್ತದೆ. ಅದಕ್ಕಾಗಿ ನಮಗೆ ಆ ಭಾವನೆ, ಅರ್ಪಣಾ ಶಕ್ತಿ ಇವೆಲ್ಲವನ್ನು ನಮಗೆ ಗೊತ್ತಿಲ್ಲ ಅದು ಏನು ಪರಿಣಾಮ ಆಗ್ತದೆ ಅನ್ನೋದು. ಸುಮ್ಮನೆ ಅಂದುಬಿಡ್ತೀವಿ ಕೃಷ್ಣಾರ್ಪಣ ಮಸ್ತ್ ಅಂದುಬಿಡ್ತೀವಿ. ಅದರದ್ದು ಎಫೆಕ್ಟ್ ಎಷ್ಟು ದೊಡ್ಡದು ಗೊತ್ತಾಗ್ತದೆ. ಏನಪ್ಪ ಹೀಗಾಯ್ತಲ್ಲ, ಇದನ್ನು ಹೇಗೆ ಮಾಡಬೇಕು ಅಂತ ಆ ದೇವಸ್ಥಾನದವರೆಲ್ಲ ಅನೇಕ ಸಾಹಸಗಳು ಮಾಡ್ತಾರೆ. ಏನು ಮಾಡಿದರೂ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಒಂದು ದಿವಸ ಏನಾಗ್ತದೆ, ಅವಳಿಗೆ ಟೈಫಾಯ್ಡ್ ಜ್ವರ ಬಂದುಬಿಡ್ತದೆ ಪಾಪ.
ಅವಳಿಗೆ ಜ್ವರ ಬಂದೆ ಅವಳೇ ಕೃಷ್ಣ ಅರ್ಪಣ. ಇಲ್ಲಿ ಅವ್ರು ನಡೀತಾ ಇದ್ದ ಕಬಡ್ಡಿ ಹೊಸಿದ್ರು ಚಂದ್ರ ಏನೇನು ಹೊಸಿದ್ರು ನಡ್ಕೋದು ಬಿಟ್ಟಿಲ್ಲ. ಇವನಿಗೆ ಬಂದ್ಬಿಟ್ಟು ಏನು ಹೀಗಾಯಿತು ಅಂತ ಅಲ್ಲಿ ಹೋಗ್ಬೋದು. ಅವಳಿಗೆ ಜ್ವರ ಬಂದು ನಡೀತಾ ಇದ್ದಾಳಪ್ಪ. ಅದು ಒಂದು ಹಾಸಿ ಅವಳು ಮಲಗಿ ಔಷಧ ಉಪಚಾರ ಮಾಡಿ ಅಲ್ಲಿ ಅವನ ಹಾಸಿ ಅವಳು ಮಲಗಿಸಿದ್ರೆ ಇಲ್ಲಿ ನಿಲ್ಲಿಸಿದ ವಿಗ್ರಹ ಮಲಕೊಂಬಿಟ್ಟು ಕೃಷ್ಣಾರ್ಪಣ ಅಂದ್ಬಿಟ್ಲು ಅವಳು. ಏನೇನು ಎಬ್ಸಿ ನಿಲ್ಲಿಸಿದ್ರು ನಿಲ್ಲುದು. ಕಡೆಗೆ ಮೃತ್ಯು ಬಂದುಬಿಡ್ತು ಪಾಪ, ಮರಣವೇ ಬಂದುಬಿಡ್ತು. ಆ ಮರಣವನ್ನು ಕೂಡ ಏನಂತಾಳೆ ಕೃಷ್ಣಾರ್ಪಣ ಅಂದ್ಬಿಟ್ಟ. ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಗ್ರಹ 3-4 ತುಂಡಾಗಿ ಬಿದ್ದೋದು. ನೋಡಿದೆ ಸಮರ್ಪಣ ಎಷ್ಟು ಶಕ್ತಿ ಇದೆ. ಅದೇ ಸದ್ಭಾವನೆ ನಾವು ಏನು ಮಾಡಿದ ಎಲ್ಲವನ್ನು ಸದ್ಗುರುಗಳಿಗೆ ಒಪ್ಪಿಸ್ಬಿಟ್ರೆ, ಸಮರ್ಪಣೆ ಮಾಡಿಬಿಟ್ರೆ ಫಲಿತ ಹೆಂಗೆ ಯಾವ ರೀತಿ ಸಿಗ್ತದೆ. ಅದಕ್ಕಾಗಿ ಜಾಗೃತಿ ಇರಬೇಕು. ನಮ್ಮಲ್ಲಿ ಆ ಶಕ್ತಿ ಉಂಟು. ಆ ಅಂತರದಲ್ಲಿ ಆ ಪರಮಾತ್ಮನು ಆ ಸಮರ್ಪಣಾ ಶಕ್ತಿ, ತ್ಯಾಗ ಶಕ್ತಿ, ವಿವೇಕ ಶಕ್ತಿ, ಭಾವನಾ ಶಕ್ತಿ ಇವೆಲ್ಲ ಕೊಟ್ಟಿದ್ದಾನೆ. ಅವುಗಳನ್ನು ಉಪಯೋಗ ಮಾಡುವಂತಹ ಕ್ರಮ ಸತ್ಸಂಗದಿಂದ, ಸಾಧು ಸಂತರಿಂದ ತಿಳಿದು ಉಪಯೋಗಿಸಿಕೊಂಡು ನಡೆದರೆ ಶೀಘ್ರ ಸಿದ್ಧಿ, ತಡವೇ ಇಲ್ಲ. ಆಗಿಂದಾಗಲೇ ಪ್ರಮಾಣ ಇದು. शब्द गुरु संग कर ले प्यार और कर्म सब त्यागो जाड़. ಎಂಥ ಮಾತು ಹೇಳಿದರು. ಆ ಕರ್ಮ ಈ ಕರ್ಮ ಅಂದರೆ ಏನು? ಜಪ ತಪ ಯಾತ್ಯಾತ್ರ ಯಾಗ ಯಜ್ಞ ಅಳಮುಡಿ ಏನೇನೋ ಮಾಡ್ತಾರೆ. ಇವೆಲ್ಲವೂ ನಿನ್ನ ಮನಸ್ಸಿಗೆ ಬಲ ಬಂದು ಬಿಡ್ತದೆ. ಅದು ಇನ್ನೂ ಚಂಚಲವಾಗಿ ನಿನ್ನನ್ನು ಕೆಡಿಸಿಬಿಡ್ತದೆ. ಹಿಂದಕ್ಕಿನ ಋಷಿಮುನಿಯಾದಿಗಳೆಲ್ಲ ಹೀಗೆ ಆಗಿದ್ದು. ಅವ್ರ ಜೀವನ ಚರಿತ್ರೆಗಳು ಓದಿದ್ರೆ ಗೊತ್ತಾಗ್ತದೆ ಅವರೆಲ್ಲ ಹೇಗೆ ಫೈಲ್ಯೂರ್ ಆಗಿಬಿಟ್ರು, ಯಾಕಾದರೂ ಈ ಮನಸ್ಸಿನ ಗತಿಯನ್ನು ತಿಳಿಯಲಾರದೆ ಮೋಸ ಹೋಗ್ಬಿಟ್ರು. ಅದಕ್ಕಾಗಿ ಏನಂತಾರೆ ಸಂತರು, ಅವುಗಳಲ್ಲಿ ಪ್ರವೇಶಿಸವೇ ಮಾಡಬೇಡ. ನೀನು ಏನು ಮಾಡಬೇಕಪ್ಪ ಅಂದರೆ ಒಂದು ಶಬ್ದದ ಸಾಧನೆ, ಆ ಓಂಕಾರವನ್ನು ಕೇಳೋ ಸಾಧನೆ ಒಂದು ಮಾಡ್ಕೋತ. ಇವು ಯಾವ ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ, ಯಾವ ವಿರೋಧ ಶಕ್ತಿಗಳು ನಿನ್ನ ಹತ್ತಿರಕ್ಕೆ ಬರುವುದಿಲ್ಲ. ಈ ಸಾಧನೆ ಮಾಡಲಾರ್ದೆ ಋಷಿಮುನಿ ಆದಿಗಳು ಹೇಗೆ ಮೋಸ ಹೋದರು. ಯಾಗ ಯಜ್ಞ ಹಠಯೋಗ ಜಪ ತಪ ಏನೇನು ಮಾಡ್ಕೋತ ಹೋಗ್ತಿದ್ರು. ಇವುಗಳಿಂದ ಏನಾಯಿತು? ಕ್ಷುದ್ರ ದೇವಿ ದೇವತೆಯಾದಿಗಳಿಗೆ ಶಕ್ತಿ ಬಂದ್ಬಿಡ್ತು. ಇದಕ್ಕೆ ಎಕ್ಸಾಂಪಲ್ ಏನು? ಗೌತಮ ಋಷಿ ಈ ಯಾಗ ಯಜ್ಞಾದಿಗಳನ್ನು ಮಾಡ್ತಿದ್ದ. ಅದಕ್ಕೆ ದೇವತೆಗಳು ಅಧಿಪತಿಗಳು ಅವರಿಗೆ ಶಕ್ತಿ ಬಂದ್ಬಿಡ್ತು. ಇಂದ್ರನ ಮನಸ್ಸು ಚಂಚಲವಾಯಿತು. ಅವನು ಆ ಗೌತಮನ ಹೆಂಡತಿಯನ್ನೇ ರೇಪ್ ಮಾಡಿಬಿಟ್ಟು, ಮೊನ್ನೆ ಡೆಲ್ಲಿ ಒಳಗೆ ಮಾಡಿದ್ರಲ್ಲ ಪಾಪ, ಯಾವಳು ಸ್ಟೂಡೆಂಟು ಸ್ಕೂಲ್ ಮುಗಿಸ್ಕೊಂಡು ಬಸ್ ಹತ್ತಿದ್ರೆ ಆ ಬಸ್ನಾಗ ಇರೋರೆಲ್ಲ ರೇಪ್ ಮಾಡಿ ಅವಳು ಸತ್ತೇ ಹೋಗ್ಬೇಕಾಗಿತ್ತೇನೋ ಬದುಕದಾಳಂತೆ. ಮೋಸ ಹೋಗ್ಬಿಟ್ಟು ಮತ್ತು ಅವನು ಮಾಡಿದ ಯಾಗಿ ನೀ ಏನು ಫರಕ್ ಬಂತು?
ಅಂದರೆ ಈ ಮನಸ್ಸಿನ ಶಕ್ತಿ ಎಷ್ಟು ಚಮತ್ಕಾರವಾಗಿ ಮೋಸ ಮಾಡಿ ನಮ್ಮನ್ನು ಕೆಳಕ್ಕೆ ತಳ್ಳಿಬಿಡುತ್ತೆ. ಅದಕ್ಕಾಗಿ ಆ ಮನಸ್ಸಿನಿಂದ ಜಾಗೃತವಾಗ್ತಕ್ಕಂಥ ಈ ಯಾಗ ಯಜ್ಞ ಹೋಮ ತಪಾದಿಗಳಿಗೆ ಹೋಗಬಾರ್ದು, ಮಾಡಲಿಕ್ಕೂ ಮಾಡಬಾರ್ದು, ಅದರಲ್ಲಿ ಹೋಗಲೂ ಬೇಡ. ಮನಸ್ಸಿನಿಂದ ಆಚೆಗೆ ಇರುವುದು ಯಾವುದು ಅದನ್ನು ನೋಡು, ಮನಸ್ಸಿಗೆ ಹಿಡಿದು ನಿಲ್ಲಿಸುವ ಶಕ್ತಿ ಯಾವುದದೆ ಅದನ್ನು ನೋಡು, ಅದನ್ನು ತಿಳಿ. ಅದೇ ಶ್ರದ್ಧೆ ಸಾಧನೆ. ಆ ಓಂಕಾರ ಧ್ವನಿ ಪ್ರಕಟವಾದರೆ ಈ ಮನಸ್ಸು ಸತ್ತು ಹೋಗ್ತದೆ. ಆ ಮನಸ್ಸಿನ ಚಲನವಲನಗಳೆಲ್ಲ ನಿಂತು ಹೋಗ್ತದೆ. ಯಾವಾಗ ಅದು ಸ್ಥಿರವಾಯಿತೋ ನಿನ್ನ ಪ್ರಾಣಶಕ್ತಿ ಸಹಜವಾಗಿ ಮೇಲಕ್ಕೆ ಬಂದ್ಬಿಡುತ್ತೆ. ಇಂಥ ಒಂದು ಕ್ಷಣಿಕ ಗಳಿಗೆ ಒಳಗೇನೆ 3-4 ಸೆಕೆಂಡ್ಸ್ನೊಳಗೇನೆ ನಮ್ಮ ಪ್ರಾಣಶಕ್ತಿ ಮೇಲಕ್ಕೆ ಬಂದು ಆ ಪರಮಾತ್ಮನಲ್ಲಿ ಕೂಡ್ತದೆ ಅಂದರೆ ಎಷ್ಟು ಸಹಜವಾದಂಥ ಸುಲಭ ಸಾಧನೆ ಇದೆ. ಇದನ್ನು ನಾವು ಮಾಡಲಾರದೆ ವ್ಯರ್ಥವಾಗಿ ಕಾಲ ಕಳೀತಾ ಇದ್ದೀವಿ ಅಂದರೆ ನಮಗಿಂತಲೂ ಅಜ್ಞಾನಿಗಳು ಯಾರು? ಜೀವನದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವೇಳೆ ಬಂದರೂ ಕೂಡ, ಭಾಗ್ಯ ಕೊಟ್ಟಿದ್ದರೂ ಕೂಡ ಅದನ್ನು ಉಪಯೋಗಿಸ್ಕೊಂಡಾಗದೆ ದೌರ್ಭಾಗ್ಯ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ದೇವಲ್ಲ. ನಾವೆಂಥ ತಿಳಿದು ಅವು ತಪ್ಪು ಮಾಡ್ತಾ ಇದ್ದೇವೆ. ತಿಳಿದೇ ಇದ್ದವ್ರದ್ದು ಒಂದು ಬೇರೆ ಹೋಗಿ, ನಾವು ತಿಳಿದು ಕೂಡ ಇದನ್ನು ಮಾಡ್ತಿಲ್ಲ ಅಂದರೆ ನಮ್ಮ ಜನ್ಮ ಏನಾಗ್ಬೋದು? ಈ ಲೋಕದಲ್ಲಿ ನೀನು ಏನೇನು ಗಳಿಸಿ ಚಕ್ರವರ್ತಿ ರಾಜನ ಏನೇನೇ ಆದರೂ ಕೂಡ ಅದು ಶೋಭ ಅಲ್ಲ. ನಿನಗೆ ಶೋಭ ಯಾವುದಪ್ಪ ಅಂದರೆ ಶಬ್ದವೇ ಶೋಭ. ನಿನ್ನ ಅಂತರದಲ್ಲಿ ಓಂಕಾರ ಪ್ರಕಟವಾಗಿದ್ದೇ ಶೋಭ. ಅದು ಬಿಟ್ಟು ಏನೇನಿದ್ರೂ ಕೂಡ ನೀನು ದಟ್ಟ ದರಿದ್ರನೇ. शब्द बिना नहीं खेवन हार, शब्द ही करता सबकी सार. ಈ ಭವಸಾಗರವನ್ನು ದಾಟಿಸ್ಬೇಕಂದ್ರೆ ಇನ್ಯಾವ ಸಾಧನೆಯೂ ಇಲ್ಲ, ಶಬ್ದದ ಸಾಧನೆ ಒಂದು. ಅದೇ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ನೀನು ಮತ್ತಿನ್ನೊಂದು ಅಂದರೆ ಇನ್ನು ಮತ್ತೆ ಏಸೋ 84 ಲಕ್ಷ ಜೀವಿಗಳಲ್ಲಿ ತಿರುಗಾಡಬೇಕಾಗ್ತದೆ. ಮತ್ತೆ ಹುಳ ಹುಟ್ಟಕ್ಕೆ ಕಳ್ಳ ಮಣ್ಣು ಆಗಿ ಹುಟ್ಟಬೇಕಾಗ್ತದೆ. शब्द शब्द का भेद नियार, सो गुरु तुझसे कहे संहार. ಈ ಶಬ್ದದ ಸಾಧನೆ ಮಾಡುವಾಗ ಇಲ್ಲಿ ಒಂದು ಚಮತ್ಕಾರ ಮಾಡ್ತದೆ ಮನಸ್ಸು. ಪರಮಾತ್ಮನು ಈ ಭೂಮಧ್ಯ ಸ್ಥಾನದಲ್ಲಿ ಏನು ಶಬ್ದಗಳನ್ನು ನಿರ್ಮಾಣ ಮಾಡಿದ್ದಾನೋ ಅದರಂತೆಯೇ ಈ ಮನಸ್ಸು ಕೂಡ ಈ ಡೂಪ್ಲಿಕೇಟ್ ಶಬ್ದಗಳು ಮಾಡಿಬಿಟ್ಟು ಈ ಚೈನಾದವ್ರು ಮಾಡಿದ್ದಾರೆ. ಅವ್ರ ವಸ್ತುಗಳೆಲ್ಲ ಹೇಗಿರ್ತವೆ? ಯೂಸ್ ಆ್ಯಂಡ್ ಥ್ರೋ. ಊಟ ಮಾಡು ಎಂಜಲೆಲ್ಲ ಬಿಸಾಕೊಂತೀವಲ್ಲ ಹಾಗೆ ಡೂಪ್ಲಿಕೇಟ್. ನಾವು ಸಾಧನೆ ಮಾಡುವಾಗ ನಮ್ಮ ಚೈತನ್ಯ ಶಕ್ತಿ ಒಂದೊಂದು ಸ್ಥಾನವನ್ನು, ಕೆಳಗಿನ ಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಬರುವಾಗ ಈ ನೇತ್ರದ ಕೆಳಗಡೆಗೆಲ್ಲ ಬರೀ ಕಳ್ಳರೇ ಇರೋದು. ದೇವಿ ದೇವತ್ಯಾದಿಗಳೆಲ್ಲ ಕೆಳಗಡೆಗಿದ್ದಾರೆ. ಇವರು ಎಲ್ಲರಿಗೂ ನೀನು ಮೇಲೆ ಹೋಗುವುದು ಇಷ್ಟವಿಲ್ಲ. ಯಾಕೆ? ನಿನ್ನ ಆತ್ಮಶಕ್ತಿಯ ಆಧಾರದಲ್ಲಿ ಇವರೆಲ್ಲರೂ ಬದುಕ್ತಾ ಇರೋದು. ಈ ದೇವಿ ದೇವತ್ಯಾದಿಗಳೆಲ್ಲ ನಿನ್ನ ಆತ್ಮಶಕ್ತಿಯಿಂದ. ನೀನು ಈ ಸ್ಥಾನ ಬಿಟ್ಟು ಹೊರಟೋದ್ರೆ ಅವ್ರಿಗೆ ದಿಕ್ಕೇ ಇಲ್ಲ, ಎಲ್ಲ ನೋಣಿಗೆ ಸತ್ತೋಗ್ಬಿಡ್ತಾರೆ. ಅದಕ್ಕಾಗಿ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ಏನೇನೋ ಪ್ರಲೋಭನೆಗಳು ಮೋಸ ಮಾಡುತ್ತೆ. ಸೀತೆಯನ್ನು ಹೊತ್ಕೊಂಡು ಹೋಗ್ಬೇಕಂದ್ರೆ ರಾವಣ ಏನು ಮಾಡ್ದ? ಸನ್ಯಾಸಿ ವೇಷ ಹಾಕೊಂಡು ಬಂದ್ಬಿಟ್ಟ. ಸುಭದ್ರೆನ ಏಟು ಹಾಕೊಂಡು ಹೋಗ್ಬೇಕಂದ್ರೆ ಏನು ಮಾಡಿದ ಅರ್ಜುನ? ಅವನು
ಸನ್ಯಾಸಿ ವೇಷ ಹಾಕ್ಕೊಂಡ್ರೆ ಸಾಧು ಸಾಧು ಆದ ನೋಡ್ರೆ ಎಂಥ ಮೋಸ ಮಾಡಿ. ಹಾಗೆ ಮನಸ್ಸು ಕೂಡ ಹಗಲು ಕಳ್ಳ, ಇವನು ಹಗಲು ವೇಷಧಾರಿ. ಏನು ವೇಷ ಬೇಕಾದರೂ ಹಾಕೊಂಡು ಬಂದ್ಬಿಡ್ತಾನೆ. ಗುರುವಿನ ವೇಷದಲ್ಲೇ ಬಂದ್ಬಿಡ್ತಾನೆ. ನಮ್ಮ ಗುರು ಬಂದ ಅಂತ ನೀನು ಕಾಲು ಹಿಡ್ಕೊಂಬಿಟ್ಟು ಅವನಿಗೆ ಶರಣಾಗಿದ್ದಿ ಅಂದರೆ ತಿರುಗಿ ಮಾಮೂಲಿ ನಿನ್ನ ಮೇಲಿದ್ದನ್ನು ನಾನು ಕೆಳಗೆ ಬಿಡ್ತಾನೆ. ಮತ್ತು ಹೇಗಪ್ಪ ತಿಳಿಬೇಕು ಇವನು ಮೋಸ್ಕಾರ ಹೌದು ಅಲ್ಲ ಅನ್ನೋದು? ನಿನ್ನ ಅಂತರದಲ್ಲಿ ಈ ಬ್ರಹ್ಮದ್ಯ ಮುಟ್ಟುವುದರೊಳಗಾಗಿ ಇಲ್ಲಿ ಏನು ಶಬ್ದಗಳುಂಟೋ ಅದೇ ಶಬ್ದಗಳು ಇಲ್ಲಿ ಕೆಳಗಡೆಗೆ ಇವನು ತಯಾರು ಮಾಡಿಬಿಟ್ಟಿದ್ದಾನೆ, ಡೂಪ್ಲಿಕೇಟ್ ಶಬ್ದಗಳು. ಓ ನನಗೂ ಓಂಕಾರ ಕೇಳಿಸ್ತು ಅಂತೀವ, ಅಲ್ಲ ಅದಲ್ಲ ಅಲ್ಲ. ಈ ನೇತ್ರದಿಂದ ಕೆಳಗಾಗುವ ಶಬ್ದಗಳೆಲ್ಲವೂ ಈ ಸೃಷ್ಟಿಗೆ ಕಾರಣ. ಈ ಸೃಷ್ಟಿಯನ್ನು ಬೆಳೆಸಲಿಕ್ಕೆ ಸಹಾಯ, ಪ್ರಪಂಚವನ್ನು ಬೆಳೆಸಲಿಕ್ಕೆ ಸಹಾಯ ಕೊಡ್ತದೆ. ಪರಮಾತ್ಮ ಶಕ್ತಿ ಯಾವುದನ್ನು ಸೃಷ್ಟಿ ಮಾಡಲಿಲ್ಲ, ಎಲ್ಲ ಮಾಡ್ತಿರೋದು ಈ ಮನಸ್ಸು. ಶರೀರವನ್ನು ಸೃಷ್ಟಿ ಮಾಡಿಬಿಡ್ತು ಈ ಮನಸ್ಸು. ಇದಕ್ಕೆ ಚಲನೆ ಕೊಡಲಿಕ್ಕಾಗಿ ಜೀವ ಬೇಕು, ಪ್ರಾಣ ಬೇಕು. ತನ್ನಲ್ಲಿ ಇಲ್ಲ ಅದು. ಅದಕ್ಕಾಗಿ ಯುಗಗಳು ತಪಸ್ಸು ಮಾಡ್ತು ಈ ಮನಸ್ಸು. ಆ ತಪಸ್ಸಿಗೆ ಪರಮಾತ್ಮನು ದಯೆ ತೋರಿಸಿ, ಯಾತಕ್ಕಾಗಿ ನೀನು ತಪಶ್ಚರ್ಯ ಮಾಡ್ತಾ ಇದ್ದಿ ಹೇಳು ಅಂದರೆ, ಸ್ವಲ್ಪ ದಿವಸ ನಿನ್ನಲ್ಲಿರ್ತಕ್ಕಂಥ ಜೀವಾತ್ಮಗಳನ್ನ ನನ್ನ ಜೊತೆಗೆ ಕಳಿಸ್ರಯ್ಯ. ಈ ತಪಸ್ಸು ಮಾಡಿ ಮಾಡಿ ಬೇಜಾರಾಗಿದೆ, ಅವರಲ್ಲಿ ಸ್ವಲ್ಪ ಆಲಸ್ಯಗಳನ್ನೆಲ್ಲ ಹೋಗಲಾಡಿಸ್ಕೊಳ್ತೀನಿ ಅಂತ ಕೇಳಿ. ಇಷ್ಟು ತಪಶ್ಚರ್ಯ ಮಾಡಿರ್ತಕ್ಕಂಥ ಈ ಮನಸ್ಸು ಮೋಸ ಮಾಡಲಾರ್ದು ಅಂತೇಳಿ ಪರಮಾತ್ಮ ನಮ್ಮನ್ನೆಲ್ಲ ಮನಸ್ಸಿನ ಕೈ ಕೊಟ್ಟ. ಅವನು ಈ ಶರೀರವನ್ನು ತಯಾರು ಮಾಡಿದ್ರೆ ಇದರೊಳಗೆ ನಮ್ಮನ್ನು ಹಿಡಿದಾಕಬೇಕು. ಇದರ ಮೇಲೆ ಪ್ರತಿಯೊಬ್ಬರಿಗೂ ಎಷ್ಟು ಮೋಹ. ಸಾಧುವೇನು, ಸನ್ಯಾಸಿ ಏನು, ಪ್ರಪಂಚದವನು, ಎಲ್ಲರಿಗೂ ಇದರ ಮೇಲೆ ಮೋಹವೇ. ಇದೇ ನಾನು ಆಗೋಗ್ಬಿಟ್ಟಿದ್ದೇನೆ, ಶರೀರವೇ ನಾನು ಆಗೋಗ್ಬಿಟ್ಟಿದ್ದೇನೆ. ಅಲ್ಲಿವರೆಗೂ ನಮ್ಮನ್ನು ಮೋಸ ಮಾಡ್ತಿದ್ದೇವೆ. ನೀನು ಅವ್ರು ತೆರಸ ಪ್ರತಿಯೊಬ್ಬರು ಸಾಧುಗಳು, ಸನ್ಯಾಸಿಗಳು, ಬ್ರಹ್ಮಋಷಿಗಳಾಗಿದ್ದವರು ಕೂಡ ನಾನು ಈ ಶರೀರವನ್ನು ತೋರಿಸಿ ನಾನು ಅಂತ ಹೇಳಂದ್ರಾಗಲಿ ಇದು ನಾನು ಅಲ್ಲ ಅನ್ನುವುದು ಅವ್ರಿಗೂ ಮರ್ತೋಯ್ತು. ಅಂದರೆ ನಮ್ಮ ಗತಿಯೇ, ನಾವು ಅಜ್ಞಾನಿ ಜೀವಿಗಳು, ನಾವೇನಾಗಬೇಕು? ಇಂಥ ಮೋಸಗಾರಿಕೆಯಿಂದ ಕೂಡಿರ್ತಕ್ಕಂಥ ಮನಸ್ಸಿನ ಸಂಗತ ಎಷ್ಟು ಕಾಲದಿಂದ ಮಾಡಿದ್ದೆವು, ಎಷ್ಟು ಕಾಲದಿಂದ ಮೋಸ ಹೋಗ್ತಾ ಇದ್ದೆವು. ಸ್ತ್ರೀ ಏನು ಪುರುಷರೇನು ಎಲ್ಲರೂ ಅದಕ್ಕೆ ಸಿಕ್ಕಿ ಮೋಸ ಹೋಗ್ತಾ ಇದ್ದೇವೆ. ಅದರಿಂದ ತಪ್ಪಿಸಿ ಬಿಡಿಸಿ ನಮ್ಮನ್ನು ಸತ್ಯಲೋಕಕ್ಕೆ ಮತ್ತೆ ಕರೆದು ಹೋಗಬೇಕಂದ್ರೆ ಸಂತರಲ್ಲದೆ ಮತ್ತಿನ್ಯಾರಿಂದಲೂ ಆಗಲಿಲ್ಲ. ಕೇವಲ ಒಂದು ನಾಮದ ಸ್ಮರಣೆಯಿಂದ, ಶಬ್ದದ ಸಾಧನೆಯಿಂದ ಜೀವಾತ್ಮರುಗಳನ್ನು ಪರಮಾತ್ಮನಲ್ಲಿ ಕೂಡಿಸುವಂಥ ಕೆಲಸ ಸಂತರು ಮಾಡಿದರು. ಅದಕ್ಕಾಗಿ ಸಂತರ ಮಾತನ್ನು ತಗೊಳ್ಬೇಕು, ಮನಸ್ಸಿನ ಮಾತು ಕೇಳಬಾರ್ದು. ಹೊರಗಿಂದ ಏನು ಮಾಡೋಕ್ಕೆ ಹೋಗಬೇಕು, ಅದೆಲ್ಲ ನಮ್ಮ ಕರ್ಮ ಅಲ್ಲ, ನಾವು ಮಾಡಬೇಕಾದ ಕೆಲಸ ಅಲ್ಲ. ಅದಕ್ಕಾಗಿ ಏನಂತಾರೆ, ಧಾಮ ಅಪ್ಪನ ಚಲೋ ಬಾಯಿ ಪರಾಯಿ ದೇಶಕ್ಕೆ ರಾನ. ನಿನ್ನ ದೇಶಕ್ಕೆ ನೀನು ಹೋಗೋ, ನಿನ್ನ ಊರಿಗೆ ನೀನು ಹೋಗು. ಇನ್ನೊಂದು ಊರಿನ ಕತೆ ಕಟ್ಕೊಂಡು ಏನು ಮಾಡ್ತೀವಿ? ರೈಲಿನಲ್ಲಿ ಹೋಗುವಾಗ ಬೆಂಗಳೂರಿಂದ ಬಳ್ಳಾರಿಗೆ ಬರಬೇಕು, ಬಳ್ಳಾರಿಗೆ ನಿನ್ನ ಸ್ವಂತ ಊರು. ಎಷ್ಟೋ ಸ್ಟೇಷನ್ಗಳು ಸಿಗ್ತವೆ, ಎಷ್ಟೋ ಊರುಗಳು ಸಿಗ್ತವೆ. ಮತ್ತು ನೀನು ಅಲ್ಲೇ ಇಳಿತೀಯ, ಬಳ್ಳಾರಿಗೆ ಬರ್ತೀಯ. ಇದು ಅಷ್ಟೇ. ನಿನ್ನ ಊರು ಬೇರೆ, ನಿನ್ನ ಊರು ಸತ್ಯಲೋಕ, ಇದು ಮರ್ತ್ಯಲೋಕ. ನೀನೊಬ್ಬ ಪ್ರಯಾಣಿಕ, ನೇರವಾಗಿ ಬಂದಿದ್ದು ನೇರವಾಗಿ ಹೊರಟೋಗ್ತಿರ್ಬೇಕು. ನೀನು ಬಳ್ಳಾರಿಗೆ ಏನಾದ್ರೆ ಕೌಲ್ ಬಜಾರ್ನಾಗ ತಿರುಗಿ ಏನು ಸಿಗ್ತದೆ? ಕಂಪ್ನಿಗೆ ಹೋದ್ರೆ ಏನು ಸಿಗ್ತದೆ? ಬರೀ ಕಾಂಗ್ರೆಸ್ ಗಿಡಗಳು, ಯಾವ್ದಾದ್ರು ಸಿಕ್ಕಲ್ಲ.
ಇಲ್ಲೆಲ್ಲಿ ಹೇಳಿದ್ರೆ ಏನೂ ಸಿಕ್ಕುವುದಿಲ್ಲ. ನೀನು ಸ್ವಸ್ಥಾನಕ್ಕೆ ಹೋಗಬೇಕು, ಅವಾಗಲೇ ಸಮಾಧಾನ. ಅದಕ್ಕೇನಂತಾರೆ, ಧಾಮ ಅಪನ ಚಲೋ ಬಾಯಿ, ನಿನ್ನ ದೇಶ ನಿನ್ನ ಮನೆಗೆ ಹೊರಟೋಗು. ಇದಲ್ಲ, ಇದು ಪರಾಯ ದೇಶ. ಪರಾಯ ದೇಶಕ್ಕೆ ವರಹಾನ. ಇನ್ನೊಬ್ಬರ ಸ್ಥಾನಮಾನಗಳಲ್ಲಿ ಎಷ್ಟು ದಿವಸ ಇರ್ತೀಯಪ್ಪ ನೀನು? ನೆಂಟರ ಮನೇಲಿ ಎಷ್ಟು ದಿವಸ ಇರ್ತೀಯ? ಮೊದಲನೇ ದಿವಸ ನೆಂಟ, ಎರಡನೇ ದಿವಸ ಬಂಟ, ಮೂರನೇ ದಿವಸ ಡ್ಯಾಶ್ ಡ್ಯಾಶ್. ಆದರೂ ನಾವು ನಾಚಿಕೆ ಇರಲಾರ್ದೇ ಇರ್ತೇವೆ. ಅವ್ರು ಹೋಗೋದು ಉಪ್ಪು ಹಾಕಿ ನಡಿ ಅನ್ನೋವ್ರಿಗೂ ಬಿಟ್ಟಿರ್ತೇವೆ. ಇವೆಲ್ಲವನ್ನು ನಾವು ಗ್ರಹಿಸಬೇಕು. ಯಾಕಿಲ್ಲಿ ಅಶಾಂತಿ? ಯಾಕಿಲ್ಲಿ ಒಂದು ನಿಲುಗಡೆ ಇಲ್ಲ? ಅಂದರೆ ಇದು ನನ್ನದಲ್ಲ ಅನ್ನೋದು ಗೊತ್ತು ಮಾಡ್ಕೋಬೇಕು. ಯಾವಾಗ ಇದು ನನ್ನದು ಅಲ್ಲ ಅನ್ನೋದು ಗೊತ್ತಾಗ್ತದೋ ಆಗ ಯಾರೋ ಹೇಳಬೇಕಾದ್ದು ಕೇಳಬೇಕಾದಿಲ್ಲ. ನಾವು ಹೊರಟೋಗ್ತೇವೆ, ಮುಂದಕ್ಕೆ ದಾರಿ ಹೇಳುತ್ತೇವೆ. ಕಾಮ ಅಪನ ಕರೋ ಜಾಯೇ ಪರಾಯಿ ಕಾಮ ಫಸನ. ನಿನ್ನ ಕೆಲಸ ನೀನು ಮಾಡು, ಇನ್ನೊಬ್ಬರ ಕೆಲಸದಲ್ಲಿ ಸಿಕ್ಕೊಂಡು ಯಾಕೆ ಸಾಯ್ತೀಯಪ್ಪ ಅಂತಾರೆ ಸಂತರು. ಎಂಥ ಪ್ರೇಮದ ಮಾತು ತಿಳಿಸಿದ್ದಾರೆ ನಮಗೆ. ನನ್ನ ಕೆಲಸ ಮಾಡಬೇಕು. ಯಾವುದು ನನ್ನ ಕೆಲಸ ಅದನ್ನು ಕೇಳು. ಸತ್ಸಂಗದಲ್ಲಿ ಕೂತು ಸಂತರಲ್ಲಿ ಹೋಗಿ ಕೇಳು, ನನ್ನ ಕೆಲಸ ಯಾವುದು ಅಂತ. ಅವರು ಅದನ್ನು ಹೇಳಿಕೊಡ್ತಾರೆ ನಿನಗೆ. ಆ ಕೆಲಸವನ್ನು ಮಾಡಿ ನೀನು ಮುಂದಾಗು. ಪರಾಯಕನ ಕೆಲಸವನ್ನು ಮಾಡಿ ನೀನು ಮುಂದಾಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸದ್ಗುರುವಿನ ಭಕ್ತಿ, ಸತ್ಸಂಗ ಶ್ರವಣ, ಸತ್ಯನಾಮದ ಚಿಂತೆಯಿಂದ ಈ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಲಿ ಮತ್ತಿನ್ಯಾವುದರಿಂದಲೂ ಇಲ್ಲ. ಅದಕ್ಕಾಗಿ ಏನಂತಾರೆ, ನಿನಗೆ ಇದು ಬೇಕೇ ಸ್ವೀಕಾರ ಮಾಡಿದ್ರಂತೆ ನಡಿ. ಇದು ಬೇಡಲಿಲ್ಲ, ಪ್ರಪಂಚದಲ್ಲಿ ನಿನಗೇನು ಬೇಕೋ ಅದು ಮಾಡ್ಕೋತ ಹೋಗು, ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಸ್ವತಂತ್ರ ಕೊಟ್ಟು ಬೋಧೆ ಮಾಡಿದ್ದಾರೆ ಸಂತರು. ಇದನ್ನು ಅರಿತವನು ಉದ್ಧಾರವಾದ, ಇದು ತಿಳಿದು ಮರೆತು ಬಿಟ್ಟವನು ಭ್ರಷ್ಟನಾಗಿರ್ಬೋದು. ಈ ಖುಷಿಯಾಗ್ಬಿಟ್ಟೆ ನೋಡಿ ಅವನಿಗೆ. ಹೊಸ ಯಾರು ಬೇಗ ಮುಗೀತು ಹೋಗ್ಬೋದು. ಏನೇನು ಕಟ್ಕೊಂಡಿದ್ದೀನಿ, ಎಲ್ಲಿಗೆ ಹೋಗ್ಬೇಕಾ? ಇಲ್ಲವೇ ಇಲ್ಲ ನೋಡಿ.